ಇವತ್ತಿನ ವಿಡಿಯೋದಲ್ಲಿ ಶ್ರೀಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ ಲಡ್ಡನ್ನು ಮಾಡುವ ಸಿಂಪಲ್ ವಿಧಾನ ಬನ್ನಿ ನೋಡ್ಕೊಂಬರೋಣ. ಮೊದಲಿಗೆ ಒಂದು ದಪ್ಪ ತಳದ ಒಂದು ಕಡಾಯಿ ತಗೊಂಡು ಅದಕ್ಕೆ ಕಡಲೆ ಬೀಜ ಹಾಕಿ ಫ್ರೈ ಮಾಡ್ಕೊಂಬಿಡು. ಗರಿ ಗರಿಯಾಗಿ ಫ್ರೈ ಆಗಿರಬೇಕು. ನೀನು ಕಡಲೆ ಬೀಜ ಅಥವಾ ಬಾದಾಮಿನ ತಗೊಳ್ಬೋದು. ಬಾದಾಮಿ ಇಷ್ಟ ಇಲ್ಲ ಅನ್ನೋರು ಕಡಲೆ ಬೀಜನ ಹಾಕ್ಬೋದು. ಈಗ ನೋಡಿ ಗರಿ ಗರಿಯಾಗಿ ಫ್ರೈ ಆಗಿದೆ. ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡು ಒಂದು ಬೌಲ್ ಅವಲಕ್ಕಿಯನ್ನು ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಕಪ್ಪಾಗಬಾರ್ದು, ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ನಾವು ನೋಡ್ತಾನೆ ಫ್ರೈ ಮಾಡ್ಕೊಳ್ಬೇಕು. ಕಪ್ಪಾದ್ರೆ ಸ್ಮೆಲ್ ಬಂದ್ಬಿಡುತ್ತೆ ಉಂಡೆಗಳು. ಯಾಕಂದರೆ ಕಂಪ್ಲೀಟಾಗಿ ಅವಲಕ್ಕಿ ಚೆನ್ನಾಗಿ ಹಸಿ ಅಂಶ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಅವಲಕ್ಕಿ ಉಂಡೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ದಿನ ಇಟ್ಟು ಕೂಡ ತಿನ್ಬೋದು. ನೋಡು, ಇದೇ ರೀತಿಯಾಗಿ ಗರಿ ಗರಿಯಾಗಿ ಫ್ರೈ ಮಾಡ್ಕೊ. ಈಗ ಅವಲಕ್ಕಿನ ಸ್ವಲ್ಪ ತಣ್ಣಗೆ ಮಾಡ್ಕೊಂಬಿಡು. ಇವಾಗ ಒಂದು ತಟ್ಟೆಗೆ ಹಾಕಿ ತಣ್ಣಗೆ ಮಾಡ್ಕೊಂಬಿಡು. ಯಾಕಂದರೆ ಅವಲಕ್ಕಿ ತುಂಬ ಬಿಸಿ ಇರೋವಾಗೇ ನಾವು ಪೌಡ್ರ್ ಮಾಡಿಕೊಂಡ್ರೆ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಅದನ್ನು ತಣ್ಣಗೆ ಮಾಡಿಕೊಂಡು ನಂತರ ನಾವು ಪುಡಿ ಮಾಡಿಕೊಳ್ಬೇಕು. ಈಗ ಒಂದು 4-5 ಚಮಚದಷ್ಟು ತುಪ್ಪವನ್ನು ಹಾಕೋ ಅದೇ ಕಡಾಯಿಗೆ. ನಿಮಗೆ ಇಷ್ಟವಾದ ಡ್ರೈ ಫ್ರೂಟ್ಸನ್ನು ತೊಗೊಳ್ಬೋದು. ನಾನು ಗೋಡಂಬಿ, ದ್ರಾಕ್ಷಿ, ಬಾದಾಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಣ ಕೊಬ್ಬರಿನ ಸ್ವಲ್ಪ ಒಂದು ಸಣ್ಣ ಬೌಲಲ್ಲಿ ಅರ್ಧ ಬೌಲ್ ಆಗುವಷ್ಟು ಒಣ ಕೊಬ್ಬರಿನ ಹಾಕ್ಕೊಂಡು ಜೊತೆಗೇ ಇದನ್ನು ಫ್ರೈ ಮಾಡ್ಕೊಂಬಿಡು. ನೋಡು, ಇದೇ ರೀತಿಯಾಗಿ ಘಮ ಬರ್ತಾ ಇರಬೇಕು. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಇದು ಚೆನ್ನಾಗಿ ರೋಸ್ಟ್ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡಿ ಇದನ್ನು ಸ್ಟವ್ ಉರಿಯನ್ನು ಆಫ್ ಮಾಡಿ ಪಕ್ಕದಲ್ಲಿ ಇಟ್ಕೋ. ಮತ್ತೆ ಒಂದು ಕಡಾಯಿ ತೊಗೊಂಡು ನಾನು ಒಂದು ಬೌಲ್ ಅವಲಕ್ಕಿ ತೊಗೊಂಡಿದ್ದೀನಿ. ಅದರಲ್ಲಿ ಮೆಜರ್ಮೆಂಟ್ ಮಾಡಿ ನಾನು ಬೆಲ್ಲ ಸಿಹಿಗೆ ತಕ್ಕ ಹಾಗೆ ಬೆಲ್ಲ ಹಾಕಿದ್ದೀನಿ. ಈ ಸ್ವಲ್ಪ ಒಂದು ಟೀ ಕುಡಿಯೋ ಗ್ಲಾಸಷ್ಟು ನೀರನ್ನು ಹಾಕಿ ಈ ಬೆಲ್ಲವನ್ನು ಪಾಕ ಬರೋದು ಬೇಡ, ಜಸ್ಟ್ ಹಾಗೆ ಕರಗಿದ್ರೆ ಸಾಕಾಗುತ್ತೆ. ಅದ್ರ ಜೊತೆಗೇ 1 ಚಮಚದಷ್ಟು ತುಪ್ಪವನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡು. ತುಪ್ಪ ಹಾಕೋದ್ರಿಂದ ಉಂಡೆ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಬೆಲ್ಲದ ಪಾಕಕ್ಕೇ ನೀನು ತುಪ್ಪ ಹಾಕ್ಕೊಳ್ಬೇಕಾಗತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸುಮ್ಮನೆ ಅಂಟಾಗ್ತಾಯಿದೆ, ಇಷ್ಟಾದರೆ ಸಾಕಾಗುತ್ತೆ. ಈಗ ಸ್ಟವ್ ಉರಿಯನ್ನು ಆಫ್ ಮಾಡಿ ಇದನ್ನು ಪಕ್ಕದಲ್ಲಿ ಇಟ್ಕೊಂಡು ಈಗ ನಾವು ಅವಲಕ್ಕಿ ತಣ್ಣಗಾಗಿದೆ. ಈಗ ಪುಡಿ ಮಾಡ್ಕೊಳ್ಳೋಣ. ಒಂದು ದೊಡ್ಡ ಜಾರನ್ನೇ ತೊಗೊಳ್ಬೇಕಾಗತ್ತೆ. ನಾನು 1/4 kg ಅವಲಕ್ಕಿ ತೊಗೊಂಡಿರೋದು, ಹಾಗಾಗಿ ದೊಡ್ಡ ಜಾರನ್ನು ತೊಗೊಂಡಿದ್ದೀನಿ. ಇದನ್ನು ಜಾಸ್ತಿ ನೈಸ್ ಕೂಡ ಮಾಡ್ಕೊಳ್ಬಾರ್ದು, ತರಿತರಿಯಾಗಿ ಇರಬೇಕು. ಇವಾಗೇ ಏಲಕ್ಕಿನೂ ಹಾಕಿದ್ದೀನಿ. 1-2 ಏಲಕ್ಕಿನ ಹಾಕಿ ಇದ್ರ ಜೊತೆಗೇ ಪುಡಿ ಮಾಡ್ಕೊಂಬಿಡೋಣ. ಇಲ್ಲಿ ನೋಡಿ, ತರಿತರಿಯಾಗಿ ರವೆ ಥರ ರೆಡಿಯಾಗಿದೆ. ಮೀಡಿಯಮ್ ರವೆ ಬರುತ್ತಲ್ಲ, ಆ ರೀತಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಸಮಯದಲ್ಲಿ ಹುರಿದಿಟ್ಟಿರುವ ಕಡಲೆ ಬೀಜ ಹಾಗೆ ಒಣ ಕೊಬ್ಬರಿ 1 ಬೌಲ್ ತೊಗೊಂಡಿದ್ದೀನಿ. ಇದನ್ನು 1 ರೌಂಡ್ ಮಾಡಿಕೊಂಡ್ರೆ ಸಾಕು. ಕಡಲೆ ಬೀಜ ತರಿತರಿಯಾಗಿ ಹಾಗೆ ಸಿಕ್ಕೋ ಥರ ಇರಬೇಕು. ಸುಮ್ಮನೆ ಒಂದು ರೌಂಡ್ ಗಿರ್ ಮಾಡಿದರೆ ಸಾಕಾಗುತ್ತೆ. ಈಗ ನೋಡಿ, ಇದು ರೆಡಿ ಆಯಿತು. ಕಡಲೆ ಬೀಜ ಕೂಡ ನೈಸ್ ಆಗಿಲ್ಲ. ಈಗ ಇದು ಮತ್ತೆ ಸ್ಟವ್ ಉರಿಯನ್ನು ಆನ್ ಮಾಡಿಕೊಂಡು ಈಗ ಪೌಡ್ರ್ ಮಾಡ್ಕೊಂಡಿರುವ ಅವಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ. ಈ ಲಡ್ಡು ತುಂಬ ಸುಲಭ ಮಾಡೋದು. ಈಗ ನೋಡಿ, ಪುಡಿ ಹಾಕಿದ ಮೇಲೆ ನಾನೀಗ ಡ್ರೈ ಫ್ರೂಟ್ಸನ್ನು ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಈ ಅವಲಕ್ಕಿ ತರಿನ ಹಾಕಿ ನಂತರ ಇದನ್ನ ಮಿಕ್ಸ್ ಮಾಡಿಕೊಂಡು ತೆಗೆದುಬಿಟ್ರೆ ಈಗ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಾಡ್ತಾನೆ ನಾವು ಸ್ಟವ್ ಉರಿಯನ್ನು ಆಫ್ ಮಾಡ್ಕೊಂಡ್ಬಿಡ್ಬೇಕು ಇವಾಗ. ಯಾಕಂದರೆ ನಾವು ಅವಲಕ್ಕಿನ ಚೆನ್ನಾಗಿ ಫ್ರೈ ಮಾಡಿ ಹಾಕಿರೋದ್ರಿಂದ ಹಸಿ ಅಂಶ ಎಲ್ಲ ಕಂಪ್ಲೀಟಾಗಿ ಹೋಗಿದೆ. ಈಗ ಇದನ್ನು ಸ್ಟವ್ ಉರಿಯನ್ನು ಆಫ್ ಮಾಡಿಕೊಂಡು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾಗಿದ್ರೆ ನಾವು ಉಂಡೆನ ಕಟ್ಕೊಳ್ಬೋದು. ಯಾವ ರೀತಿ ಸೈಜ್ ಬೇಕೋ ಆ ರೀತಿನ ನಾವು ಉಂಡೆಗಳನ್ನು ಕಟ್ಕೊಳ್ಬೋದು. ಕೃಷ್ಣ ಜನ್ಮಾಷ್ಟಮಿಗೆ ತುಂಬ ಸುಲಭವಾದ ಈ ಒಂದು ಅವಲಕ್ಕಿ ಲಡ್ಡು ಅಂತಲೇ ಹೇಳ್ಬೋದು. ಹೇಗಾದರೂ ಇದನ್ನು ಕಟ್ಟಿ ನೀಟಾಗಿ ಕಟ್ಟಕ್ಕೆ ಬರುತ್ತೆ. ಸ್ವಲ್ಪ ತಣ್ಣಗಾಗಿದೆ ನೋಡಿ. ಇವಾಗ ಎಲ್ಲ ಉಂಡೆಗಳನ್ನು ಕಟ್ಕೊಂಡ್ಬಿಡೋಣ.
ಕೆಲವರು ಕಡಲೆಬೀಜ ಜಾಸ್ತಿ ಹಾಕ್ತಾರೆ, ಕೆಲವರು ಕಡಲೆಬೀಜದ ಬದಲು ಬಾದಾಮಿನ ಹಾಕ್ತಾರೆ. ನಾನು ಕಡಲೆಬೀಜನ ಹಾಕಿದ್ದೀನಿ. ಕಡಲೆಬೀಜ ಹಾಕೋದ್ರಿಂದ ಒಂದು ಡಿಫ್ರೆಂಟ್ ರುಚಿ ಕೊಡುತ್ತೆ. ಹಾಗಾಗಿ ಕಡಲೆಬೀಜ ಹಾಕ್ಬಿಟ್ಟು ಈ ಒಂದು ಲಡ್ಡನ್ನ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಎಲ್ಲ ಉಂಡೆಗಳನ್ನು ಇದೇ ರೀತಿಯಾಗಿ ಒಂದು ತಟ್ಟೆಗೆ ಹಾಕ್ಕೊಂಡ್ಬಿಡೋಣ. ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ರುಚಿಯಾಗಿತ್ತು. ಶನಿವಾರ ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ನೀವು ಕೂಡ ತುಂಬ ಸುಲಭವಾಗಿ ಪ್ರಸಾದವಾಗಿ ಕೃಷ್ಣನಿಗೆ ನೈವೇದ್ಯ ಮಾಡ್ಬೋದು.